ಬಹಳ ಪ್ರಮುಖವಾಗಿ ಈಗ ಬಿಜೆಪಿಯಿಂದ ಸ್ಪರ್ಧೆ ಮಾಡಿದಾರಲ್ಲ ವೀರಣ್ಣ ಚರಂತಿಮಠ್ ಅವರ ಪ್ಲಸ್ ಏನು ಹಾಗಾದ್ರೆ? ಪ್ರಬಲ ಲಿಂಗಾಯತ ಸಮುದಾಯದ ನಾಯಕ ಇವರು. ವೀರಣ್ಣ ಚರಂತಿಮಠ್ ಅವರು ಪ್ರಬಲ ಲಿಂಗಾಯತ ಸಮುದಾಯದ ಒಬ್ಬ ನಾಯಕ. ಏನು 2023ರಲ್ಲಿ ಕಡಿಮೆ ಮತಗಳ ಅಂತರದಲ್ಲಿ ಇವರು ಸೋತಿದ್ದಾರೆ. ಸೊ ಆ ಅನುಕಂಪ ಕೂಡ ಇವರಿಗೆ ಈ ಬಾರಿ ಬರಬಹುದು ಜನರಿಗೆ. ಏನು ಗ್ಯಾರಂಟಿ ಹೆಸರಲ್ಲಿ ಕ್ಷೇತ್ರದ ಅಭಿವೃದ್ಧಿ ಕಡೆಗಣನೆ ವಿಚಾರ ಆ ಕ್ಷೇತ್ರದಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸೊ ಇದು ಬಿಜೆಪಿ ಅಭ್ಯರ್ಥಿಗೆ ಪ್ಲಸ್ ಆಗುವಂತ ಸಾಧ್ಯತೆ ಇದೆ. ಇನ್ನು ಚುನಾವಣೆಗೂ ಮುನ್ನ ನಡೆದ ಕೋಮು ಸಂಘರ್ಷಗಳು, ಅದರ ಬಗ್ಗೆ ನಾವು ವಿಶ್ಲೇಷಣೆ ಮಾಡ್ತಾ ಹೋಗ್ತೀವಿ. ಜೊತೆಗೆ ಕಾಂಗ್ರೆಸ್ ಆಂತರಿಕ ಭಿನ್ನಮತದ ಲಾಭ ಪಡೆಯುವಂತ ಸಾಧ್ಯತೆಯೂ ಕೂಡ ಇದೆ. ಚರಂತಿಮಠ್ ಪರವಾಗಿ ಬಿಜೆಪಿ ನಾಯಕರ ಒಗ್ಗಟ್ಟಿನ ಪ್ರಚಾರ, ಚರಂತಿಮಠ್ ಅವರ ಪರವಾಗಿ ಒಗ್ಗಟ್ಟಿನಿಂದ ಪ್ರಚಾರವನ್ನ ನಡೆಸ್ತಾ ಇದ್ದಾರೆ ಬಿಜೆಪಿಯ ನಾಯಕರು. ಯಡಿಯೂರಪ್ಪ ವಿಜಯೇಂದ್ರ ಬೆಂಬಲಿಗರು ಹೆಚ್ಚಿರುವಂತಹ ಕ್ಷೇತ್ರ ಅದು. ಇನ್ನು ಕ್ಷೇತ್ರದಲ್ಲಿ ಪಕ್ಷದ ಸಂಘಟನೆ ಬಲವಾಗಿದೆ. ಜೊತೆಗೆ ಬಿಜೆಪಿಯಿಂದ ಉಚ್ಚಾಟನೆಗೊಳಗಾಗಿರುವಂತಹ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೂಡ ಚರಂತಿಮಠ್ ಅವರ ಪರವಾಗಿ ದೊಡ್ಡ ಮಟ್ಟದಲ್ಲಿ ಪ್ರಚಾರವನ್ನ ನಡೆಸಿದ್ದಾರೆ. ಜೊತೆಗೆ ಮಿತ್ರ ಪಕ್ಷ ಜೆಡಿಎಸ್ ಕಾರ್ಯಕರ್ತರು ಕೂಡ ಸಂಪೂರ್ಣವಾಗಿ ಚರಂತಿಮಠ್ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡಿದ್ದಾರೆ. ಇದು ಅವರ ಪ್ಲಸ್. ಇನ್ನು ಅವರ ಮೈನಸ್ ಏನು ಹಾಗಾದ್ರೆ? ವೀರಣ್ಣ ಚರಂತಿಮಠ್ ಅವರ ಮೈನಸ್ ಏನು? 2023ರಲ್ಲಿ ಸೋಲಿಗೆ ಕಾರಣವಾಗಿದ್ದಂತ ತಮ್ಮ ಮಲ್ಲಿಕಾರ್ಜುನ್ ಈಗ ಕಾಂಗ್ರೆಸ್ಸಿಗ. ಚರಂತಿಮಠ್ ಟೀಮ್ನ ಕೆಲವರು ಬಿಜೆಪಿ ತೊರೆದು ಕಾಂಗ್ರೆಸ್ ಸೇರ್ಪಡೆಗೊಂಡಿದ್ದಾರೆ. ಇದು ಅವರಿಗೆ ಮೈನಸ್ ಆಗುವಂತ ದೊಡ್ಡ ಸಾಧ್ಯತೆ ಇದೆ. ಇನ್ನು ಚರಂತಿಮಠ್ ನೇರ ನಿಷ್ಠುರ ಮಾತುಗಳು ಬಹುತೇಕರಿಗೆ ಇಷ್ಟ ಆಗಲ್ಲ, ಅಪಥ್ಯ. ಸೊ ಲಿಂಗಾಯತ ಹಿಂದುತ್ವ ಅಷ್ಟೇ ಗೆಲುವು ತಂದು ಕೊಡೋದಿಲ್ಲ, ಎಲ್ಲಾ ಸಮುದಾಯಗಳನ್ನು ಒಟ್ಟುಗೂಡಿಸಬೇಕಾಗಿತ್ತು. ಸೊ ಕುರುಬ ಅಹಿಂದ ಮತಗಳು ಒಗ್ಗೂಡಿದ್ರೆ ಇವರಿಗೆ ಗೆಲುವು ಕಷ್ಟ ಆಗುವಂತ ಸಾಧ್ಯತೆ ಇದೆ. ಬಿಜೆಪಿ ನಾಯಕರ ಒಗ್ಗಟ್ಟು ಪ್ರಚಾರಕ್ಕೆ ಮಾತ್ರ ಸೀಮಿತವಾಗಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಯತ್ನಾಳ್ ಪ್ರಚಾರದ ಪರಿಣಾಮ ಪ್ಲಸ್ ಮೈನಸ್ ಎರಡೂ ಆಗಬಹುದು. ಅಧಿಕಾರದಲ್ಲಿರುವ ಪಕ್ಷಕ್ಕೆ ಮತ ಹಾಕಿದ್ರೆ ಒಳ್ಳೆಯದು ಅನ್ನೋ ಭಾವನೆ ಸಹಜವಾಗಿ ಮತದಾರರಲ್ಲಿ ಇರುತ್ತೆ. ಇನ್ನು HY ಮೇಟಿ ನಿಧನದ ಅನುಕಂಪ ಮಗನಿಗೆ ಲಾಭ ಕೂಡ ಆಗಬಹುದು. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರಿದಾರಲ್ಲ, ಕಳೆದ 3 ತಿಂಗಳಿಂದಲೂ ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರಂತವ್ರು. ಸೊ ಅವರ ರಣತಂತ್ರಕ್ಕೆ ಪ್ರತಿ ಸವಾಲು ಹಾಕೋದು ಬಹಳ ಕಷ್ಟ ಅಂತ ಕೂಡ ಹೇಳಲಾಗ್ತಾ ಇದೆ. ಇದು ಅವರ ಪ್ಲಸ್ ಮತ್ತು ಮೈನಸ್. ಇದೆಲ್ಲದರ ಜೊತೆಗೆ ಈಗ ನಾವು ನೇರವಾಗಿ ಕಾಂಗ್ರೆಸ್ನ ಅಭ್ಯರ್ಥಿ ಏನಿದಾರಲ್ಲ ಉಮೇಶ್ ಮೇಟಿ, ಸೊ ಅವರ ಒಂದು ಪ್ಲಸ್ ಮೈನಸ್ ಕೂಡ ಗಮನಿಸ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ಬಿಜೆಪಿ ಅಭ್ಯರ್ಥಿಯ ಪ್ಲಸ್ ಮೈನಸ್ ನಾವು ಗಮನಿಸ್ತಾ ಹೋಗೋಣ. ಸರ್, ಈ ಬಾರಿ ಏನು ಹೇಳುತ್ತೆ? ನೀವು ಕೂಡ ಬಾಗಲಕೋಟೆಗೆ ಹೋಗಿದ್ರಿ, ಅಲ್ಲಿನ ಮತದಾರರನ್ನ ಮಾತನಾಡಿಸಿದ್ರಿ, ಹೆಂಗಿದೆ ಟ್ರೆಂಡು? ಅಲ್ಲ, ನಾನು ಬಾಗಲಕೋಟೆ ಗ್ರೌಂಡ್ ರಿಪೋರ್ಟ್ ನೋಡಿದೆ. ಇಬ್ಬರು ಅಭ್ಯರ್ಥಿಗಳನ್ನ ಹತ್ರಕ್ಕೆ ಹೋಗಿ ನೋಡಿದೆ. ಕರೆಕ್ಟ್. ನನಗೆ ಭಯ ಆಯ್ತು. ಯಾಕಂದ್ರೆ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಾಗಲಕೋಟೆದು ಒಂದು ಹೊರತುಪಡಿಸಿದರೆ ಇನ್ನು 223 ವಿಧಾನಸಭಾ ಕ್ಷೇತ್ರಗಳ ಬಿಜೆಪಿ ಅಭ್ಯರ್ಥಿಗಳಾಗಿರ್ಬೋದು, ಬಿಜೆಪಿ ಕಾಂಗ್ರೆಸ್ ಅಭ್ಯರ್ಥಿಗಳಾಗಿರ್ಬೋದು, ಚುನಾವಣಾ ಸಮಯದಲ್ಲಿ ಹೇಗಿರ್ತಾರೆ ಅಂತ. ಆದ್ರೆ ಇಲ್ಲಿ ಮಾತ್ರ ಬಹಳ ಡಿಫ್ರೆನ್ಸ್. ಇಬ್ರು ಕೂಡ, ನಾನು ಒಬ್ರು ಅಂತ ಹೇಳ್ತಿಲ್ಲ, ಅದರಲ್ಲೂ ವೀರಣ್ಣ ಚರಂತಿಮಠ್ ಮಾತ್ರ ನಮ್ಮವ್ರು ಹಾಕಿದಾರಲ್ಲ ನೇರ ನಿಷ್ಠುರ ಅಂತ. ಅದೇ ನೇರ ನಿಷ್ಠುರನೇ, ಆದ್ರೆ ಎಲ್ಲಾ ಟೈಮಲ್ಲೂ ನೇರ ನಿಷ್ಠುರ ಆದ್ರೆ ನಡೆಯಲ್ಲ. ಯಾಕಂದ್ರೆ ಚುನಾವಣಾ ಅಂದ್ರೆ ಕಾಲ್ಗೂ ಬೀಳಕ್ ರೆಡಿ ಇರ್ಬೇಕು, ಕೈ ಮುಗಿಬೇಕು, ಇವು ಈತ ಮಾಡಲ್ಲ. ಜೊತೆಗೆ ಅಪತ್ಯ ಯಾವಾಗ ಪದಗಳು, ಕೆಲವು ಪದಗಳನ್ನ ಸಹಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಅಂತ ಪದಗಳು ಮಾತಾಡಿದ್ರೆ ಯಾರು ಸಹಿಸ್ಕೊಳಕ್ ಆಗಲ್ಲ. ಅದನ್ನ ಕಾರ್ಯಕರ್ತರು ವೀರಣ್ಣ ಚರಂತಿಮಠ್ ಅವರ ಬಗ್ಗೆ ಇರುವಂತಹ ಅಭಿವೃದ್ಧಿಯ ವಿಚಾರದಲ್ಲಿ ಅವ್ರ ಬಗ್ಗೆ ಯಾರಿಗೂ ಅಪಸ್ವರ ಇಲ್ಲ, ಯಾರಿಗೂ ಅಸಮಾಧಾನ ಇಲ್ಲ. ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದಲ್ಲಿ, ಬಾಗಲಕೋಟೆ ನಗರದಲ್ಲಿ ಬಿಜೆಪಿ ಬಹಳಷ್ಟು ಸ್ಟ್ರಾಂಗ್ ಆಗಿದೆ, RSS ಬಹಳಷ್ಟು ಸ್ಟ್ರಾಂಗ್ ಆಗಿದೆ. ಅವತ್ತಿಂದ ಇವತ್ತಿನವರೆಗೂ ಕೂಡ ಬಾಗಲಕೋಟೆ ನಗರದಲ್ಲಿ ಚರಂತಿಮಠ ಆಗಿರ್ಬೋದು, ಯಾರೇ ಅಭ್ಯರ್ಥಿ ಆದ್ರೂ ಕೂಡ ಅವ್ರನ್ನ ಸಪೋರ್ಟ್ ಮಾಡಿದ್ದಾರೆ. ವೀರಣ್ಣ ಚರಂತಿಮಠ್ ಅವ್ರನ್ನ ಕೂಡ 3 ಬಾರಿ ಗೆಲ್ಲಿಸಿ ಕಳಿಸಿದ್ದಾರೆ. ಆದ್ರೆ ಚುನಾವಣಾ ಸಮಯದಲ್ಲಿ ಒಂಥರ ಇರ್ತಾರೆ, ಚುನಾವಣಾ ಮುಗಿದ ಮೇಲೆ ಒಂಥರ ಇರ್ತಾರೆ. ಮನೆ ಹತ್ರ ಕಾರ್ಯಕರ್ತರು ಬಂದ್ರು ಕೂಡ ಅವ್ರನ್ನ ನೇರವಾಗಿ ಬೈದ್ ಕಳಿಸಿದ್ರೆ ಯಾರು ಸಹಿಸ್ಕೊಳ್ಳೋದಿಲ್ಲ. ಇದನ್ನ ನನಗೆ ಅಲ್ಲಿ ಗ್ರೌಂಡ್ ಅಲ್ಲಿ ಸಿಕ್ತಂತಹ ರಿಪೋರ್ಟ್. ನೀನು ಒಳ್ಳೆ ಆಡಳಿತ ಕೊಡ್ಬೋದು, ನೀನು ಅಭಿವೃದ್ಧಿ ಅಧಿಕಾರ ಆಗಿರ್ಬೋದು, ಹಾಗಂದ ಮಾತ್ರಕ್ಕೆ ಸಿಕ್ಕಿದ ಕಾರ್ಯಕರ್ತರನ್ನ ಬೈದ್ರೆ ಅವರು ಯಾರು ಕೂಡ ಕೆಲಸ ಮಾಡೋದು, ಸಮಸ್ಯೆಗಳನ್ನ ಹೇಳ್ಕೊಂಡ್ ಬಂದಿರ್ತಾರೆ. ಮಲ್ಲಿಕಾರ್ಜುನ್ ಚರಂತಿಮಠ್ ಅಸಮಾಧಾನಕ್ಕೂ ಕೂಡ ಕಾರಣ ಆಗಿದ್ದದೆ, ಅವ್ರ ಬೆಂಬಲಿಗರಿಗೂ ಅಸಮಾಧಾನ ಕಾರಣ ಆಗಿದ್ದದೆ. ಆ ಕಾರಣಕ್ಕೋಸ್ಕರವೇ 2023ರಲ್ಲಿ ಅವರು ರೆಬಲ್ ಆಗಿ ನಿಂತ್ಕೊಳ್ತಾರೆ. ಈಗಲೂ ಕೂಡ ವೀರಣ್ಣ ಚರಂತಿಮಠ್ ಅವರು ಏನು ತಿದ್ಕೊಂಡಿದ್ದಾರೆ ಅಂತ ನನಗೆ ಅನಿಸ್ತಾ ಇಲ್ಲ. ನಾನು ಹತ್ರಕ್ಕೆ ಹೋಗಿ ನೋಡಿದಾಗ ಅಲ್ಲಿದ್ದಂತಹ ಹನುಮಂತ್ ನಿರಾಣಿ ಆಗಿರ್ಬೋದು, ಅವ್ರ ಜೊತೆ ಇದ್ದಂತಹ ಹನುಮಂತ್ ನಿರಾಣಿ ಸೇರಿದಂತೆ, ಯತ್ನಾಳ್ ಸೇರಿದಂತೆ, ಯತ್ನಾಳ್ ಅವರು ಬಹಿರಂಗವಾಗಿ ಹೇಳಿದ್ರು, ನೀನ್ ಇಷ್ಟು ದಿನ ಇದ್ದಂಗಿದ್ರೆ ಜನ ಸಹಿಸಲ್ಲ, ಉತ್ತರ ಕರ್ನಾಟಕದ ಮಂದಿ ಬಹಳ ಒಳ್ಳೆಯವರು ಅಂತ ಹೇಳ್ಬಿಟ್ಟು ನೀನ್ ಈ ತರ ಇದ್ರೆ ಯಾರು ಕೂಡ ಸಹಿಸಲ್ಲ, ಅದು ತಿದ್ಕೋಬೇಕು ಅಂತ ಹೇಳಿ.
ಯತ್ನಾಳ್ ಬಂದಿರೋದು ಇವ್ರಿಗೆ ಪ್ಲಸ್ ಆಗ್ಬೋದು ಮೈನಸ್ ಆಗ್ಬೋದು. ಸಿಗ್ಗಾವಲ್ಲೂ ಕೂಡ ಯತ್ನಾಳ್ ಬಂದಿದ್ರು, ಹೌದು. ಇದೇ ಪ್ರತಾಪ್ ಸಿಂಹ ಹೋಗಿದ್ರು. ಹಾ. ಸಿಗ್ಗಾವಲ್ಲಿ ಯಾವ ರೀತಿ ಪ್ರಚಾರ ಮಾಡಿದ್ರೆ ಈ ಬಾರಿ ಯಾವ ರೀತಿ ಕೊನೆ ಬೈ ಎಲೆಕ್ಷನ್ ಪ್ರಚಾರ ಮಾಡಿದ್ರು, ಅದೇ ರೀತಿಯ ಪ್ರಚಾರವನ್ನ ಕಟ್ಟರ್ ಹಿಂದುತ್ವ ಭಾಷಣವನ್ನ ಯತ್ನಾಳ್ ಅವ್ರು ಮಾಡಿದ್ರು. ಅದೇ ರೀತಿ ಪ್ರತಾಪ್ ಸಿಂಹ ಅವರು ಒಂದ್ ಹೆಜ್ಜೆ ಮುಂದೆ ಹೋಗಿ ಮೈಸೂರಲ್ಲಿ ಯಾವ ರೀತಿಯಾಗಿ ಮಾತಾಡ್ತಾರೋ ಬಾಗಲಕೋಟೆಯಲ್ಲೂ ಕೂಡ ಅದೇ ರೀತಿಯಾಗಿ ಮಾತಾಡ್ತಾರೆ. ಹೌದು. ಗುರುಬ್ರು ಎಲ್ಲರೂ ಕೂಡ ಕಾಂಗ್ರೆಸ್ ಅನ್ನೇ ಬೆಂಬಲಿಸ್ತಾರೆ ಅಂತ ನಾನು ಹೇಳೋದಿಲ್ಲ. ಓಕೆ. ಅಲ್ಪ ಸ್ವಲ್ಪ ಬಿಜೆಪಿ ಅಭ್ಯರ್ಥಿನೂ ಕೂಡ ಬೆಂಬಲಿಸಬಹುದು. ಹ್ಮ್. ಸಿದ್ದರಾಮಯ್ಯ ಅವ್ರಿಗೆ ಏನ್ ಹೇಳಿದಾರೆ ಅಂತ ಪ್ರತಾಪ್ ಸಿಂಹ ಅವರು ಅವರೇ ಇನ್ನೊಂದ್ಸಲ ಮೆಲ್ಕ್ ಹಾಕೋಬೇಕು, ಅದೇನೋ ಕಟ್ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಅದನ್ನ ಆ ಸಮುದಾಯ ಯಾವ ರೀತಿ ತಗೊಳುತ್ತೆ ಅನ್ನೋದು ನೋಡ್ಬೇಕು. ಜೊತೆಗೆ ಅಹಿಂದ ಒಗ್ಗಟ್ಟು ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಅವರನ್ನ ಕಳೆದ 3 ತಿಂಗಳಿಂದಲೂ ಕೂಡ ಸಿದ್ದರಾಮಯ್ಯ ಅಲ್ಲೇ ಬಿಟ್ರು. ಇತ್ತೀಚೆಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಯಾವುದೇ ಚುನಾವಣೆ ಬರಲಿ ಆ ಟಾಸ್ಕ್ ಅನ್ನ ಸತೀಶ್ ಜಾರಕಿಹೊಳಿ ಅವರು ಕೊಡ್ತಾ ಇದ್ದಾರೆ. ಹೌದು. ನೀವು ಸಿದ್ದರಾಮಯ್ಯ ನೋಡೋದು ಬೇರೆ, DK ಶಿವಕುಮಾರ್ ನೋಡೋದು ಬೇರೆ, ವಿಜೇಂದ್ರ ನೋಡೋದು ಬೇರೆ, ಬೇರೆ ಬೇರೆ ನಾಯಕರನ್ನ ಅಗ್ರೆಸಿವ್ ಆಗಿ ಇರುವಂತಹ ನಾಯಕರನ್ನ ನೀವು ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಬಿಡ್ಬೋದು, ಇವರು ಆ ತೂಕ ಇಷ್ಟೇ ಅಂತ. ಈ ಸತೀಶ್ ಜಾರಕಿಹೊಳಿ ಹಂಗಲ್ಲ, ರಿಸಲ್ಟ್ ಅಲ್ಲೇ ತೋರಿಸ್ಬಿಡ್ತಾರೆ ಏನಂತ. ನಾನಿದ್ದ 2 ದಿನದಲ್ಲೂ ಕೂಡ ಬಹಳ ಹತ್ರದಿಂದ ನೋಡಿದ್ದೀನಿ. ಬಿಜೆಪಿ ಅವ್ರನ್ನ ನೋಡಿದೆ, ಕಾಂಗ್ರೆಸ್ ಅವ್ರನ್ನ ನೋಡಿದ್ರೆ ಎಲ್ಲೂ ದೊಡ್ಡ ದೊಡ್ಡ ಪ್ರಚಾರಗಳಲ್ಲಿ ಸತೀಶ್ ಜಾರಕಿಹೊಳಿ ಭಾಗವಹಿಸಲ್ಲ. ಕಾರ್ನರ್ ಮೀಟಿಂಗ್ಸ್, ಚಾಯ್ ಪೇ ಚರ್ಚೆಗಳ ತರ. ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು, ದೇವಸ್ಥಾನದ ಹತ್ರ ಒಂದು ಮೀಟಿಂಗು, ಒಂದು ಕಾಲೋನಿಯಲ್ಲಿ ಒಂದು ಮೀಟಿಂಗು, ಗೌಡ್ರ ಮನೆಯಲ್ಲಿ ಒಂದು ಮೀಟಿಂಗು, ಆಯಾ ಸಮುದಾಯಗಳನ್ನ ಟಾರ್ಗೆಟ್ ಮಾಡಿ. ಜೊತೆಗೆ ಅವ್ರ ಜೊತೆ ಇರುವಂತಹ 500 ಜನರ ಒಂದು ತಂಡ ಇದೆ. ಆ ತಂಡ ಪ್ರತಿ ಊರಿಗೂ ಹೋಗಿದೆ, ಪ್ರತಿ ಹಳ್ಳಿಗೂ ಹೋಗಿದೆ, ಪ್ರತಿ ಓಣಿಗೂ ಹೋಗಿದೆ. ಇಲ್ಲಿ ನಾವೇನ್ ಸ್ಟ್ರಾಟಜಿ ಮಾಡ್ಬೇಕು ಅಂತ ಅದು ಅಲ್ಲೇ ಬಿಡ್ಬಿಟ್ಟಿದೆ. ಶಿಗ್ಗಾವಲ್ಲೂ ಕೂಡ ಅದೇ ಮಾಡಿದ್ದು. ಒಬ್ಬ ಅಲ್ಪಸಂಖ್ಯಾತರು ಕೊಟ್ಟು ಸತೀಶ್ ಜಾರಕಿಹೊಳಿ ಟಾಸ್ಕ್ ಕೊಟ್ಟಾಗ ಯಾವ ರೀತಿಯಾಗಿ ನಾವು ಗೆಲ್ಬೇಕು ಅಂತ ಲೆಕ್ಕಾಚಾರವನ್ನು ಹಾಕಿ ಅದೇ ಟೈಮ್ಗೆ ಯತ್ನಾಳು ಮತ್ತೆ ಪ್ರತಾಪ್ ಸಿಂಹ ಅವ್ರನ್ನ ಬಿಜೆಪಿ ಅವ್ರು ಕರ್ಕೊಂಡು ಹೋಗ್ಬಿಟ್ರು. ಅದೊಂದು ಈಗಲೂ ಕೂಡ ಅದೇ ಆಗಿದೆ. ಸತೀಶ್ ಜಾರಕಿಹೊಳಿ ಟಾಸ್ಕ್ ತಗೊಂಡಿದ್ರು, ಅದೇ ಟೈಮಲ್ಲಿ ಯತ್ನಾಳು ಹೋಗಿದ್ದಾರೆ, ಪ್ರತಾಪ್ ಸಿಂಹ ಅವರು ತಮ್ಮ ಪ್ರದರ್ಶನವನ್ನು ಮಾಡಿ ಬಂದಿದ್ದಾರೆ. ಹೀಗಾಗಿ ಇಲ್ಲಿ ಚರಂತಿಮಠ ಅವ್ರಿಗಿರೋ ಪ್ಲಸ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಒಳ್ಳೆ ಅಭಿವೃದ್ಧಿಯ ವಿಚಾರದಲ್ಲಿ ನೋ ಕಾಂಪ್ರಮೈಸ್, ನೇರ ಮಾತಾಡ್ತಾರೆ. ಆದ್ರೆ ಕಾರ್ಯಕರ್ತರನ್ನ ಜೊತೆಗೆ ಇಟ್ಕೊಳ್ಳಲ್ಲ. ಕಾರ್ಯಕರ್ತರು ಚುನಾವಣೆ ಆದ್ಮೇಲೆ ಬಂದ್ರೆ ಮನೆ ಹತ್ರ ಬಂದ್ರು ಕೂಡ ಬೈದ್ ಕಳಿಸ್ತಾರೆ ಅನ್ನುವಂಥದ್ದು ಅವ್ರ ಕಾರ್ಯಕರ್ತರೇ ಹೇಳ್ತಾರೆ.